ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಈ ವೆಜ್ ಆಮ್ಲೆಟ್ ಮಾಡೋದನ್ನು ತೋರಿಸಿಕೊಡ್ತೇನೆ. ನೋಡಿ, ವೆಜ್ ಆಮ್ಲೆಟ್ ಮಾಡಲಿಕ್ಕೆ ಒಂದು ಟೊಮೆಟೊ, ಒಂದು ನೀರುಳ್ಳಿ, ಸ್ವಲ್ಪ ಶುಂಠಿ, ಒಂದು 2-3 ಹಸಿಮೆಣಸಿನಕಾಯಿ ಹಾಗೂ ಒಂದು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಇದು ಕಾಡು ಕೊತ್ತಂಬರಿ, ಇದನ್ನೊಂದು ಎಲೆ ತಗೊಂಡಿದ್ದೇನೆ ನಾನು. ಅಥವಾ ನೀವು ರೆಗ್ಯುಲರ್ ಸಿಗುವ ಕೊತ್ತಂಬರಿ ಸೊಪ್ಪು ಕೂಡ ಯೂಸ್ ಮಾಡ್ಬೋದು. ಮನೆಯಲ್ಲಿ ಕಾಡು ಕೊತ್ತಂಬರಿ ಎಲ್ಲ ತಗೊಂಡಿದ್ದೇನೆ. ಅದೇ ರೀತಿ ನೋಡಿ, ಅರ್ಧ ಚಮಚ ಜೀರಿಗೆ ಮತ್ತು ಗರಂ ಮಸಾಲೆ ಒಂದು ಅರ್ಧ ಚಮಚ ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಶಿನ ಹುಡಿ, ಮತ್ತೊಂದು ಅರ್ಧ ಚಮಚ ಈ ಕಾಳು ಮೆಣಸಿನ ಹುಡಿ, ಪೆಪ್ಪರ್. ಮತ್ತು ನಮಗೆ ಕಡಲೆ ಹುಡಿ ಬೇಕಾಗ್ತದೆ. ಈಗ ಒಂದು ಕಪ್ಪಷ್ಟು ಕಡಲೆ ಹುಡಿ ಸಾಕು, ಹಾಕಿ ಅಲ್ವಾ. ಮೊದಲಿಗೆ ನಾವು ಈ ಕಾಯಿ ಮೆಣಸು ಟೊಮೆಟೊ ಎಲ್ಲ ನೀರು ಹಾಕಿ ತೊಳ್ಕೊಳ್ಳುವ. ನೋಡಿ, ಈಗ ಈ ಟೊಮೆಟೊ ನೀರುಳ್ಳಿ ಎಲ್ಲ ನಾವು ಚೆನ್ನಾಗಿ ಕಟ್ ಮಾಡಿಕೊಳ್ಬೇಕು. ಟೊಮೆಟೊವನ್ನು ನಾವು ಆದಷ್ಟು ಸಣ್ಣದಾಗಿ ಕತ್ತರಿಸಿಕೊಳ್ಳುವ. ಅದೇ ರೀತಿ ನೀರುಳ್ಳಿ ಕೂಡ ನಾವು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ನೀರುಳ್ಳಿಯನ್ನು ಕೂಡ ಆದಷ್ಟು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಈ ಕಾಯಿ ಮೆಣಸನ್ನು ಕೂಡ ಹಾಗೆ ನಾವು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಶುಂಠಿ ಕೂಡ ತಗೊಂಡಿದ್ದೇನೆ. ಶುಂಠಿ ನಮಗೆ ಸ್ವಲ್ಪ ಸಾಕೋದಕ್ಕೆ. ಶುಂಠಿಯನ್ನು ಕೂಡ ನಾವು ಆದಷ್ಟು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಎಷ್ಟು ಶುಂಠಿ ಸಾಕು. ಶುಂಠಿ ಹುಡಿ ಅಥವಾ ಪೇಸ್ಟ್ ಇದ್ರೂ ಕೂಡ ಹಾಕಿರ್ಬೋದು. ನಾನಿಲ್ಲಿ ಇಡೀ ಶುಂಠಿಯನ್ನು ಕಟ್ ಮಾಡಿ ಹಾಕಿಲ್ತಿದ್ದೇನೆ. ನೋಡಿ, ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕಿಲ್ವ.
ನೋಡಿ ತರಕಾರಿ ಎಲ್ಲ ಕಟ್ ಮಾಡಿ ಆಯಿತು. ನೋಡಿ ಇವಾಗ ನಾವು ತೆಗೆದಿಟ್ಟಿರುವಂಥ ಈ ಮಸಾಲೆನೆಲ್ಲ ಹಾಕಿಲ್ಲ. ಉಪ್ಪು ರುಚಿಗೆ ತಕ್ಕಷ್ಟು, ಗರಂ ಮಸಾಲೆ ಅರ್ಧ ಚಮಚ, 1 ಚಿಟಿಕೆ ಅರಿಶಿನ ಹುಡಿ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಪೆಪ್ಪರ್ ಅಥವಾ ಕಾಳು ಮೆಣಸಿನ ಹುಡಿ. ಕಡಲೆ ಪುಡಿ ಹಾಕಿಲ್ವಾ. ಮಡಿನಲ್ಲಿ 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೇನೆ. ನೋಡಿ ಇದನ್ನೆಲ್ಲ ನಾವು ಮಿಶ್ರಣ ಮಾಡಿದ್ದೇವೆ. ಕಡಲೆ ಹುಡಿ ಹಾಕೊಂಡಿದ್ದೇನೆ. ಇದಕ್ಕೆ ನಾವು ಹದ ನೋಡಿಕೊಂಡು ನೀರು ಹಾಕಿಲ್ವ. ಇದು ದೋಸೆ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು, ಅದಕ್ಕಿಂತ ಸ್ವಲ್ಪ ದಪ್ಪ ಇದ್ರೂ ತೊಂದರೆ ಇಲ್ಲ. ನೋಡಿ ಇದು ಕಾಡು ಕೊತ್ತಂಬರಿ ಗಿಡ, ಇದೆಲ್ಲ ಎಲೆ ನೋಡಿ. ಇದನ್ನು ನಾವು ಸಾಂಬಾರು ಮತ್ತು ಇದಕ್ಕೆಲ್ಲ ಹಾಕಲಿಕ್ಕೆ ಆಗ್ತದೆ. ನೋಡಿ ಈ ರೀತಿಯಾಗಿರ್ತದೆ ನೋಡಿ. ಇದ್ರ ಕೂಡ ಈ ರೀತಿಯಾಗಿ ಬರ್ತದೆ ನೋಡಿ ಗಿಡ. ನೋಡಿ ಹಿಟ್ಟು ಅದಕ್ಕೆ ಬಂದರೆ ಸಾಕು. ಇದನ್ನು ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿದು ಹಿಟ್ಟೆಲ್ಲ ನೋಡಿ ಈ ಮಸಾಲೆ ಎಲ್ಲ ಮಿಶ್ರಣ ಆಗಲಿಕ್ಕೆ 10 ನಿಮಿಷಗಳ ಕಾಲ ಇದನ್ನು ಮುಚ್ಚಿಡಬೇಕು. ಹಾಗೆ ಸ್ವಲ್ಪ ಗಟ್ಟಿ ಆಗ್ತದೆ ನೋಡಿ ಹಿಟ್ಟು. ವೆಜ್ ಆಮ್ಲೆಟ್ ಮಾಡಲಿಕ್ಕೆ ನಾನಿಲ್ಲಿ ಕಾವಲು ಬಿಸಿ ಆಗಲಿಕ್ಕೆ ಇಡ್ತಿದ್ದೇನೆ. ಕಾವಲು ಬಿಸಿ ಆಗಿರಲಿ, ನಾವು ಆಮ್ಲೆಟ್ ಒಯ್ಯುವ. ಇವಾಗ ಕಾವಲು ಬಿಸಿಯಾಗಿದೆ, ಆಮ್ಲೆಟ್ ಒಯ್ದುಕೊಳ್ಳುವ.
ಇನ್ನೊಂದೆರಡು ನಿಮಿಷ ಇದನ್ನು ಮುಚ್ಚಿಟ್ಟು ಬೇಯಿಸಿಗಲ್ವ. ನೋಡಿ ಆಮ್ಲೆಟ್ ಹೀಗೆ ಬೆಂದಿದೆ. ಈಗ ನೋಡಿ ಇದನ್ನು ಮಗುಚಿ ಹಾಕಿ ಅಲ್ವಾ. ಒಂದೆರಡು ನಿಮಿಷ ಸ್ವಲ್ಪ ಫ್ರೈ ಆಗಿರಲಿ. ನೋಡಿ ವೆಜ್ ಆಮ್ಲೆಟ್ ರೆಡಿಯಾಗಿದೆ. ನೋಡಿ ನಾವು ಇನ್ನೊಂದು ಆಮ್ಲೆಟ್ ಒಯ್ದು ಅಲ್ವಾ. ಹೀಗೆ ಬೇಕಾದಷ್ಟು ಸಣ್ಣ ಆಕಾರ ಅಥವಾ ದೊಡ್ಡ ಆಕಾರಕ್ಕೆ 5 ಗಂಟೆ ಆಯಿತು. ನೋಡಿ ಇನ್ನೊಂದೆರಡು ನಿಮಿಷ ಮುಚ್ಚಲ ಮುಚ್ಚಿ ಬೇಯಿಸಿಗಲ್ವಾ. ಹಾಗೆ ಇನ್ನೊಂದು ಸ್ವಲ್ಪ ಮಗುಚಿ ಹಾಕಿ ಬೇಯಿಸಿಕೊಂಡು ನಂತರ ಕಾವಲಿಂದ ತೆಗೆದಲ್ವ. ನೋಡಿ ವೆಜ್ ಆಮ್ಲೆಟ್ ರೆಡಿಯಾಗಿದೆ. ಹೇಗೆ ಬಂದಿದೆ ಅಂತ ನೋಡಿ. ನೋಡಿ ವೆಜ್ ಆಮ್ಲೆಟ್ ರೆಡಿಯಾಗಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ನೋಡುವ, ಟೇಸ್ಟ್ ನೋಡುವ. ಸೂಪರ್ ಉಂಟು. ಈ ಟೊಮೆಟೊ, ನೀರುಳ್ಳಿ, ಕಾಯಿ ಮೆಣಸೆಲ್ಲ ಹಾಕಿ ಭಾರಿ ಒಂದು ಟೇಸ್ಟ್ ಬಂದಿದೆ. ಜೊತೆಗೆ ಗರಂ ಮಸಾಲೆ. ಹಾಗೆ ಇದು ಈ ವೆಜ್ ಆಮ್ಲೆಟನ್ನು ನಮಗೆ ಈ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೂ ಅಥವಾ ಸಂಜೆಯ ಸ್ನ್ಯಾಕ್ಸ್ ಆಗಿ ಕೂಡ ಬಳಸ್ಬೋದು. ಹಾಗೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.